ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ದೀಪ ಅಣ್ಣಯ್ಯ, ಫ್ಯಾಷನ್ ಡಿಸೈನ್ ಸ್ಟೂಡೆಂಟ್ ಇನ್ IFT. ವೆಲ್ಕಮ್ ಬ್ಯಾಕ್ ಟು ಮೀ. ಇವತ್ತು ನಮ್ಗೆ ಇದೇ ಕ್ಲಾಸ್ ಬಂದು ಬುಟಿಕ್ ಮ್ಯಾನೇಜ್ಮೆಂಟ್ ಮ್ಯಾಮ್ ಕ್ಲಾಸ್ ತೊಗೊಂಡಿದ್ರು. ಎಲ್ಲರೂ ಕ್ಲಾಸ್ ಕೇಳೋಕೆ ಒಬ್ಬರು ಮೇಲೆ ಒಬ್ಬರು ಬಿದ್ದು ಈ ಥರ ಕ್ಲಾಸ್ ಕೇಳ್ತಿದ್ರು. ಫಸ್ಟ್ ಆಫ್ ಮುಗೀತು, ಸೊ ಕಾಫಿ ಬ್ರೇಕ್ ತೊಗೊಂಡ್ವಿ. ದೆನ್ ಮತ್ತೆ ಕ್ಲಾಸ್ಗೆ ಹೋಗೋಣ ಅಂತ ಅಂದರೆ ನಮ್ಮ ಕಾಲೇಜಲ್ಲಿ ಲಿಫ್ಟ್ ಸರಿಯಾಗಿದ್ದೇ ಆಗಿದ್ದು ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಓಡಾಡೋದೇ ಆಗೋಯ್ತು ನಮ್ಮದು. ಲಿಟ್ರಲಿ ನನ್ನ ಫ್ರೆಂಡ್ ಒಬ್ಳು ಕೈ ಇಟ್ಕೊಂಡು ಲಾಸ್ಟ್ ಫ್ಲೋರ್ವರೆಗೂ ಎಳ್ಕೊಂಡು ಕರ್ಕೊಂಡ್ಬಂದು ಮಕ್ಕಳಿಗೆ ಕ್ಯಾಕರ್ಸಿ ಹೊರಗಡೆ ಹೋದ್ರೆ ನಮಗೆ ಇನ್ ದ ಲಾಸ್ಟ್ ಕ್ಲಾಸ್ ಮ್ಯಾಮ್ ಗೇವ್ ಸಮ್ ವರ್ಕ್ ಆಯಿತಾ. ನನ್ನ ಫ್ರೆಂಡ್ಸ್ ಕೆಲವು ತಂದಿರಲಿಲ್ಲ, ಸೊ ನಾನು ಮಾಡಿದ್ದೀನಿ ಕೊಟ್ಟಿದ್ದೆ. ಮ್ಯಾಮ್ ಅದನ್ನು ಪ್ರೂವ್ ಮಾಡಿದ್ರು. ಗೈಸ್ ಮ್ಯಾಮ್ ನನ್ನ ಲೋಗೋನ ಮುಖದ ಮೇಲೆ ರಿಜೆಕ್ಟ್ ಮಾಡಿದ್ರು. ಎಲ್ಲವೂ ಚೆನ್ನಾಗಿಯೇ ಇತ್ತು, ಆದರೆ ಈ ಫೋನ್ ಇವರ ಜೀವನವನ್ನೇ ಹಾಳು ಮಾಡಿಬಿಟ್ಟಿತ್ತು. ನಾವು ಬರೋ ಯಾಕೆ ಬ್ಲಾಗ್ ಮಾಡ್ಕೊಂಡು ಅಯ್ಯೋ ದೇವ್ರೆ ನೋಡು ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ. ಹೊಡಿರಿ ಚಪ್ಪಾಳೆ ಹೊಡಿರಿ. ಕ್ಲಾಸ್ ಮುಗೀತು, ಸೊ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ರ್ಯಾಪಿಡೋ ತೊಗೊಂಡು ಕಾಲೇಜಿಂದ ಹೊರಟ್ವಿ. ಆ್ಯಕ್ಚುಲಿ ವಿ ವರ್ ಲೇಟ್, ಸೊ ಹೆಂಗೆ ಓಡಿದ್ವಿ ಗೊತ್ತಾ. ಆದರೂ ನಾವು ಹೋಗೊಂದು 5 ಮಿನಿಟ್ಸ್ ಆದಮೇಲೆ ಮೂವಿ ಸ್ಟಾರ್ಟ್ ಆಯಿತು. ಗೈಸ್, ಮೈಂಟಿ ಬಂಗಾರ ಮೂವಿಗೆ ಹೋಗಿದ್ವಿ. ಮೂವಿ ಇದು ಸಕ್ಕತ್ತಾಗಿತ್ತು. ಫೀಮೇಲ್ ಓರಿಯೆಂಟೆಡ್. ಏನ್ ಹೊಡೆದ್ಲು ನಾಯಿ ಕೊಡದ್ಲು. ನಾವಂತೂ ಕಿರ್ಚಾಡ್ತಿದೀವಿ. ಕಾಲೆಲ್ಲ ಕಿರ್ಚಾಡಿದ್ವಲ್ಲ ನಾವು. ಸೊ ಗೈಸ್, ಯು ಶುಡ್ ವಾಚ್ ದಿಸ್ ಮೂವಿ. ದ ಹೈಲೈಟ್ ವಾಸ್ ಹರ್ ಫೈಟಿಂಗ್ ಬ್ರೋ. ವಾವ್, ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗುವ. ಬಾಯ್.